ನಮಸ್ಕಾರ ಫ್ರೆಂಡ್ಸ್, ಶ್ರೀದೇವಿ ಪಾಕಶಾಲೆಗೆ ಸ್ವಾಗತ. ನಾವತ್ತೊಂದು ಕೇವಲ 10 ನಿಮಿಷದಾಗ ಕ್ವಿಕ್ಕಾಗಿ ರೆಡಿಯಾಗೋ ಒಂದು ದೋಸೆಯನ್ನು ಯಾವ ಥರ ಮಾಡಬೇಕೆಂದು ತೋರಿಸ್ತೀನಿ, ಬನ್ನಿ ನೋಡಿ. ಮೊದಲಿಗೆ ಇಲ್ಲಿ ನಾನು ಒಂದು ಬೌಲ್ನಷ್ಟು ಚುರುಮುರಿಯನ್ನು ತೆಗೆದುಕೊಂಡಿರ್ತೀನಿ. ಚುರುಮುರಿನೂ ಅಂತಾರೆ, ಇಲ್ಲ ಪಫ್ಡ್ ರೈಸು ಕೂಡ ಅಂತಾರೆ, ಮತ್ತು ಮಂಡಕ್ಕಿನೂ ಅಂತಾರೆ. ಇದನ್ನು ಕ್ಲೀನ್ ಮಾಡಿಕೊಂಡು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಅದನ್ನು ಪೂರ್ತಿ ಹಿಟ್ಟಿನ ಥರ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಅದೇ ಬೌಲ್ನಿಂದ ಅರ್ಧ ಬೌಲ್ನಷ್ಟು ಚಿರೋಟಿ ರವನ್ನು ಹಾಕ್ಕೊಂಡು ಅದ್ರ ಜೊತೆಗೆ 1.5 ಸ್ಪೂನಷ್ಟು ಗೋಧಿ ಹಿಟ್ಟು ಮತ್ತು 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡು ಅದಕ್ಕೆ 1/4 ಕಪ್ನಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ನೋಡಿ, ಮೊಸರು ಹಾಕೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರ್ತವೆ. ಅದಕ್ಕೆ ಟೇಸ್ಟ್ಗೋಸ್ಕರ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತೀನಿ. ನೋಡಿ, ಇದು ಉಪ್ಪನ್ನು ಜಾಸ್ತಿ ಹಿಡಿಯೋದಿಲ್ಲ, ನೋಡಿಕೊಂಡು ಹಾಕ್ಕೋಬೇಕು. ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ದೋಸೆ ಹಿಟ್ಟನ್ನು ಯಾವ ರೀತಿ ರುಬ್ಕೋತೇವೋ ಅದೇ ರೀತಿ ನಾ ಈಗ ರೆಡಿ ಮಾಡ್ಕೊತೀನಿ. ನೋಡಿ, ಈ ಥರ ಇದ್ದರೆ ಸಾಕು. ಈಗ ಇದಕ್ಕೆ ನಾನು 1/2 ಸ್ಪೂನ್ನಷ್ಟು ಶುಗರನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಶುಗರ್ ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ಕೇವಲ ದೋಸೆ ಕಲರ್ ಬರೋದಕ್ಕೋಸ್ಕರ ನಾ ಇಲ್ಲಿ ಶುಗರ್ ಹಾಕ್ಕೊಂಡಿರೋದು. ನಂತರ ಒಲೆಯ ಮೇಲೆ ಒಂದು ದೋಸೆ ತವನ್ನಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ ನಂತರ ಈಗ ದೋಸೆ ಬ್ಯಾಟರನ್ನು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಕೇವಲ 10 ನಿಮಿಷದಲ್ಲಿ ಇದು ರೆಡಿ ಆಗ್ತದೆ. ನಂತರ ಇದಕ್ಕೆ ತುಪ್ಪ, ಬೆಣ್ಣೆ ಅಥವಾ ಎಣ್ಣೆಯನ್ನು ಕೂಡ ಹಾಕೋಬೋದು. ನಾ ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಕೂಡ ಮೇಲ್ಗಡೆ ಹಾಕಿಕೊಂಡಿರುತ್ತೇನೆ. ನೋಡಿ, ನಂತರ ಇಷ್ಟು ಬೆಂದ ಮೇಲೆ ದೋಸೆಯನ್ನು ತಿರುಗಿ ಹಾಕಿಕೊಂಡು ಈಗ ದೋಸೆಯನ್ನು ಬೇಯಲು ಬಿಡುತ್ತೇನೆ. ನೋಡಿ, ದೋಸೆದ ಕಲರ್ ಎಷ್ಟೊಂದು ಸೂಪರಾಗಿ ಬಂದಿರುತ್ತದೆ. ಸ್ವಲ್ಪ ಸಕ್ಕರೆಯನ್ನು ಹಾಕೋದ್ರಿಂದ ಈ ಥರ ದೋಸೆದ ಕಲರ್ ಗೋಲ್ಡನ್ ಕಲರಲ್ಲಿ ಬರುತ್ತದೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಈಗ ದೋಸೆ ಪೂರ್ತಿಯಾಗಿ ರೆಡಿ ಆಯಿತು. ನೋಡಿ, ಎಷ್ಟೊಂದು ಸಾಫ್ಟಾಗಿ ಈ ದೋಸೆ ಬಂದಿರ್ತದೆ. ಅದೇ ಥರ ನಾನು ಇನ್ನೊಂದು ದೋಸೆ ಕೂಡ ಹಾಕ್ಕೊಂಡಿರ್ತೇನೆ. ನೋಡಿ, ಸ್ವಲ್ಪ ನೀರನ್ನು ಚಿಮುಕಿಸಿ ಅದನ್ನು ಒರೆಸಿದ ಮೇಲೆ ನಂತರ ದೋಸೆಯನ್ನು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಳುತ್ತೇನೆ. ನೋಡಿ, ಗ್ಯಾಸನ್ನು ಮೊದಲಿಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡಿದ ನಂತರ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈಗ ಅದು ಸ್ವಲ್ಪ ಬೆಂದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಬೇಯಿಸಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಕ್ಕಿ ನೆನೆ ಇಡುವುದು ಬೇಡ ಮತ್ತು ಉದ್ದಿನಬೇಳೆಯನ್ನು ಬೇಡ ಮತ್ತು ರುಬ್ಬೋದು ಇಲ್ಲ. ಕೇವಲ ಚುರುಮುರಿ ಮತ್ತು ಚಿರೋಟಿ ರವೆ ಮೊಸರು ಇದ್ದರೆ ಸಾಕು, ಈ ದೋಸೆಯನ್ನು ಪಟ್ಟಂತ ರೆಡಿ ಮಾಡ್ಕೊಳ್ಬೋದು. ನೋಡಿ, ಅದೇ ಥರ ಇನ್ನೊಂದು ದೋಸೆ ಕೂಡ ರೆಡಿ ಆಗುತ್ತದೆ. ನೋಡಿ, ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಮನೆಗೆ ಬಂದ ಮೇಲೆ ಕೇವಲ 10ರಿಂದ 12 ನಿಮಿಷದಲ್ಲಿ ಈ ದೋಸೆಯನ್ನು ಹಾಕಿಕೊಟ್ಟರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ನೋಡಿ ಫ್ರೆಂಡ್ಸ್, ಇವನ್ನು ಸಂಜೆ ತನಕ ಇಟ್ಟರೂ ಕೂಡ ಇವು ಬಿರುಸಾಗೋದಿಲ್ಲ. ಹಾಗಾದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ.